ಪರಿಷತ್ ಚುನಾವಣೆಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಸಿಟಿ ರವಿ, ರವಿಕುಮಾರ್, ಎಂಜಿ ಮುಳೆಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಾಗ್ತಾ ಇರುವಂತದ್ದು. ಇನ್ನು ವಿಧಾನಸಭೆಯಲ್ಲಿ ಸೋತಂತಹ ಸಿಟಿ ರವಿಗೆ ಪರಿಷತ್ ಚುನಾವಣೆಯ ಟಿಕೆಟ್ ಅನ್ನ ಬಿಜೆಪಿ ಘೋಷಣೆ ಮಾಡಿದೆ. ಸಿಟಿ ರವಿ, ರವಿಕುಮಾರ್, ಎಂಜಿ ಮುಳೆಗೆ ಈ ಬಾರಿ ಟಿಕೆಟ್ ಲಭಿಸಿರುವಂತದ್ದು. ವಿಧಾನಸಭೆಯಲ್ಲಿ ಸೋತಂತಹ ಸಿಟಿ ರವಿ ಅವರಿಗೂ ಕೂಡ ಪರಿಷತ್ ಟಿಕೆಟ್ ಅನ್ನ ನೀಡಿದೆ ಬಿಜೆಪಿ. ಬಸವ ಕಲ್ಯಾಣ ಮಾಜಿ ಶಾಸಕ ಎಂಜಿ ಮುಳೆ ಅವರು ಕೂಡ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಎನ್ ರವಿಕುಮಾರ್ಗೂ ಕೂಡ ಮತ್ತೊಮ್ಮೆ ಪರಿಷತ್ ಸ್ಥಾನ ಕೂಡ ಲಭಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಚುನಾವಣೆಗೆ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಹೈಕಮಾಂಡ್ ನಿಂದ ಪರಿಷತ್ ಟಿಕೆಟ್ ಘೋಷಣೆ ಆಗಿದೆ. ಜೂನ್ 13ರಂದು ಈ ಒಂದು ಪರಿಷತ್ ಚುನಾವಣೆ ನಡೆಯಲಿದೆ. ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತಹ ಎಲೆಕ್ಷನ್ ಇದಾಗಿರುವಂತದ್ದು. ಒಟ್ಟಾರೆಯಾಗಿ ಪರಿಷತ್ ಚುನಾವಣೆಗೆ ಇದೀಗ ಬಿಜೆಪಿ 3 ಅಭ್ಯರ್ಥಿಗಳ 3 ಕ್ಷೇತ್ರಗಳ ಒಂದು ಟಿಕೆಟ್ ಘೋಷಣೆಯನ್ನ ಮಾಡಿರುವಂತದ್ದು. ಮೊದಲನೇದಾಗಿ ಸಿಟಿ ರವಿ ಈಗಾಗಲೇ ಒಮ್ಮೆ ಸೋತಿದ್ದಾರೆ. ವಿಧಾನಸಭೆಯ ಒಂದು ಚುನಾವಣೆಯಲ್ಲಿ ಸೋತಿದ್ದಾರೆ ಸಿಟಿ ರವಿ. ಅವರಿಗೂ ಕೂಡ ಪರಿಷತ್ ಚುನಾವಣೆಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ ಬಿಜೆಪಿ. ಎನ್ ರವಿಕುಮಾರ್ ಮತ್ತೊಮ್ಮೆ ಪರಿಷತ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇರುವಂತಹ ಒಬ್ಬ ಅಭ್ಯರ್ಥಿ. ಹೀಗಾಗಿ ಮತ್ತೊಮ್ಮೆ ಅವರಿಗೆ ಪರಿಷತ್ ಚುನಾವಣೆಯ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಬಿಜೆಪಿ ಹೈಕಮಾಂಡ್ ನಿಂದ ಪರಿಷತ್ ಟಿಕೆಟ್ ಘೋಷಣೆಯನ್ನ ಮಾಡಲಾಗಿದೆ. ಸಿಟಿ ರವಿ, ರವಿಕುಮಾರ್ ಹಾಗೆ ಎಂಜಿ ಮುಳೆ ಅವರಿಗೆ 3 ಟಿಕೆಟ್ ಅನ್ನ ಈಗಾಗಲೇ 3 ಕ್ಷೇತ್ರಗಳಿಗೆ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿರುವಂತದ್ದು.